ಈಗಾಗಲೇ ಒಂದು ವಾರದಿಂದ ಕುರ್ಲಾಪುರ ಕ್ರಾಸ್ ವೃತ್ತದಲ್ಲಿ 8 ದಿನದಿಂದ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಯಾಕೆ ಹೋರಾಟ ಮಾಡಕತ್ತಾರಂದ್ರೆ ಎಲ್ಲ ರೈತರಿಗೆ ರೈತರ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸಬೇಕು ಹಾಗೂ ಕಬ್ಬಿನ ಬೆಲೆಗೆ 3,500 ಕೊಡಬೇಕಂತ ಹೇಳಿ ಕುರ್ಲಾಪುರದ ಒಂದು ಕ್ರಾಂತಿ ಅಂತ ಹೇಳಿಕ್ಕೆ ಇಷ್ಟಪಡ್ತಿದ್ದೇವೆ. ಈ ಕ್ರಾಂತಿ ಇನ್ನು ಕೆಲವೇ ದಿನಗಳಲ್ಲಿ ರಾಜ್ಯವ್ಯಾಪಿ ಹಬ್ಬುವುದರಲ್ಲಿ ಎರಡು ಮಾತಿಲ್ಲ. ಬಹಳ ವಿಶೇಷವಾಗಿ ಶಾಂತಿ ರೀತಿಯಾಗಿ ರೈತರು ಇಲ್ಲಿವರೆಗೆ ಸ್ಪಂದನೆ ಮಾಡಿದ್ದಾರೆ. ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತು. ಈ ಮೂಲಕ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಮನದ ವತಿಯಿಂದ ಬೆಳಗಾವಿಯ ಸಮಸ್ತ ರೈತರು ಎಲ್ಲರೂ ಕೂಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಇನ್ನು ನಮಗಿನ್ನು ತಾಳಕ್ಕೆ ಸಾಧ್ಯ ಇಲ್ಲ. ನಾಳೆ 24 ಗಂಟೆಗಳಲ್ಲಿ ನಿರ್ಣಯ ತಗೊಳ್ಳದೇ ಇದ್ದರೆ ಮುಂದಾಗುವ ಅನಾಹುತಗಳಿಗೆ ಸರ್ಕಾರವೇ ಹೊಣೆ ಆಗಬೇಕಾಗತ್ತೆ. ಅಲ್ಲ, ರೈತರು ಏನ್ ಕೇಳ್ತಾರೆ, ನಮ್ಗೆ ಅನ್ನದಾತ್ರ ಅವರು, ನೀವು ತಿನ್ನುವುದು ಅನ್ನನ, ಎಲ್ಲ ಅಧಿಕಾರಿಗಳು ತಿನ್ನುವುದು ಅನ್ನನ ಅಂತ ಸಂದರ್ಭದಲ್ಲಿ ಆ ರೈತರಿಗೆ ಮೋಸ ಮಾಡುವಂತ ಈ ಸರ್ಕಾರ ನಮಗೆ ಬೇಡವೇ ಬೇಡ. ಸರ್ಕಾರವನ್ನು ಕಿತ್ತು ಹೋಗುವಂತ ಕೆಲಸ ರೈತರು ಮಾಡಬೇಕಂತ ಎಚ್ಚರಿಕೆ ಕೊಡ್ತಾ ಇದ್ವಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತಿನ ದಿವಸ ಏನು ಕರ್ನಾಟಕದ 31 ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರು, ಕೂಲಿ ಕಾರ್ಮಿಕರು, ವಿವಿಧ ಸಂಘಟನೆ ಪರರು ರೈತರ ಬೆನ್ನಿತ್ತಂತ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ 14 ತಾಲೂಕಿನ ಹಳ್ಳಿಗಳಲ್ಲಿ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸುವಂತಹ ಸಂದರ್ಭದಲ್ಲಿ ನಿನ್ನೆ ಸಕ್ರೆ ಸಚಿವ ಬಂದು ಉಡಾಪಿ ಉತ್ತರ ಕೊಟ್ಟು ಹೋಗ್ತಾನೆ. ಇವತ್ತು 2 ದಿವಸ ಗಡುವು ಕೊಡ್ರಿ ನಮಗೆ, ಮಾನ್ಯ ಮುಖ್ಯಮಂತ್ರಿ ಹೇಳ್ತಾರೋ, ಕೇಂದ್ರ ಸರ್ಕಾರದವರು ಅಂತ ಹೇಳ್ತಾರೋ, ಮತ್ತು ಇವು ಸಕ್ರೆ ಮಂತ್ರಿ ಏನ್ ನಿದ್ದೆ ಮಾಡತ್ತಾರ ಗೊತ್ತಿಲ್ಲ. ಇದು ಫ್ಯಾಕ್ಟ್ರಿ ಮಾಲಕಿಗೆ ಲಾಸ್ ಆಕತ್ತೆ ಅಂತೇಳಿ ಸಕ್ರೆ ಮಂತ್ರಿ ಹೇಳ್ತಾನೋ. ನೀನು ಏನು ರೈತರ ಪರ ಇದೆಯಾ, ಫ್ಯಾಕ್ಟ್ರಿ ಪರ ಇದೆಯಾ? ನಿಮಗೆ ಏನಾರ ಸ್ವಲ್ಪ ಮಾನ ಮರ್ಯಾದೆ ಅನ್ನೋದು ಇತ್ತಪ್ಪ ಅಂತಂದ್ರ ನಿಮ್ಮ ಫ್ಯಾಕ್ಟ್ರಿ ಮಾಲಕರು ಲಾಸ್ ಆಗತ್ತೀರಂದ್ರ ಕೇಂದ್ರದಿಂದ, ರಾಜ್ಯ ಸರ್ಕಾರದಿಂದ ಅವ್ರು ಉಳಿಸುವಂತ ಕೆಲಸ ನೀನ್ ಮಾಡ. ಆದರೆ ನಿಜವಾದ ಬೆಳೆದಂತ ರೈತನ ಬೆಲೆಗೆ ಬೆಂಬಲ ಬೆಲೆ ಕೊಡುವಂತ ತಾಕತ್ ನಿಮಗೆ ಐತೆ ಹೇಳ್ರಿ. ಮೊದಲ ಸ್ವಾಮಿನಾಥನ ವರದಿ ಜಾರಿ ಮಾಡ್ರಿ. 3,500 ರೂಪಾಯಿ ಏನಾರ ಘೋಷಣೆ ಮಾಡದೆ ಹೋದ್ರೆ ರಾಜ್ಯದಲ್ಲೇ ರಕ್ತಪಾತ ಕ್ರಾಂತಿ ಮರುಕಳಿಸ್ತೈತಿ. 48 ವರ್ಷದ ರೈತ ಚಳವಳಿ ಇತಿಹಾಸ 2025ರಲ್ಲಿ ಬೆಳಗಾವಿ ಜಿಲ್ಲೆಯ ಮೂಲೆ ಮೂಲೆಯಲ್ಲಿ ಕ್ರಾಂತಿ ಚಾಲು ಆಗೈತಿ. ಒಂದ ಊರಾಗಿಲ್ಲ, ಒಂದ ತಾಲೂಕಿಲ್ಲ, ಒಂದ ಜಿಲ್ಲೆ ಇಲ್ಲ, 31 ಜಿಲ್ಲೆಯಲ್ಲಿ ನಮ್ಮ ಸಂಘಟನೆ ಕರೆ ಕೊಟ್ಟೈತಿ. ಎಲ್ಲ ಕನ್ನಡ ಪರ ಸಂಘಟನೆ, ದಲಿತ ಪರ ಸಂಘಟನೆ, ವಕೀಲರು, ಕೂಲಿ ಕಾರ್ಮಿಕರು, ರಿಕ್ಷಾ ಚಾಲಕರು, ಕೃಷಿ ಮಾಲಕರು ಎಲ್ಲರೂ ಸಂಪೂರ್ಣ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟರು. ರೈತರಿದ್ರೆ ನಾವು, ರೈತರಿದ್ರೆ ದೇಶ, ರೈತರಿದ್ರೆ ರಾಜ್ಯ, ರೈತರಿದ್ರೆ ನೀವಂತ ಯಾಕೆ ಬಯಸ್ತರು. ಇವತ್ತು ಘೋಷಣೆ ಮಾಡಿದ್ರೆ ಹಳ್ಳಿಯಲ್ಲಿ ಬೆಂಕಿಯ ಕಿಚ್ಚು ಅದಕ್ಕೆ ಕಾರಣೀಭೂತ ಸಿದ್ದರಾಮಯ್ಯನವರೇ ಅಂತ ಯಾಕೆ ಬಯಸ್ತರು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ
ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು 3500 ದರ ನಿಗದಿ ಮಾಡಲೇಬೇಕು 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 3500 ದರ ನಿಗದಿ ಮಾಡಲೇಬೇಕು 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 3500 ದರ ನಿಗದಿ ಮಾಡಲೇಬೇಕು 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 ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೇಕು